ನಮಸ್ತೆ ಸ್ನೇಹಿತರೆ, ಎಚ್ ಎನ್ ಸಿ ಲೈವ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಎಚ್ ಎನ್ ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ, ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರುಗಳು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಿ, ಈ ಬಂಗಾಳದಲ್ಲಿ ಏನಾಗುತ್ತೆ, ಚುನಾವಣೆಗಳ ಹತ್ತಿರ ಬಂದ್ರೂ ಕೂಡ ಸಮೀಕ್ಷೆಗಳು ಬರೋದೇ ಅಪರೂಪ ಆಗಿಬಿಡುತ್ತೆ. ಬೇರೆ ಎಲ್ಲ ರಾಜ್ಯಗಳಲ್ಲಾಗಲಿ ಲೋಕಸಭಾ ಚುನಾವಣೆನಾಗಲಿ 3-4 ತಿಂಗಳು, 1 ವರ್ಷಕ್ಕೆ ಮುಂಚೆನೇ ಸಮೀಕ್ಷೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ದೊಡ್ಡ ದೊಡ್ಡ ಸಂಸ್ಥೆಗಳದ್ದು. ಆದರೆ ಬಂಗಾಳದಲ್ಲಿ ಸಮೀಕ್ಷೆಗಳು ಬರೋದು ಕಡಿಮೆ, ಭಾಳ ಕಡಿಮೆ. ಇದಕ್ಕೆ 2 ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಮೊದಲನೇದು, ಈಗ ಸಮೀಕ್ಷೆ ಮಾಡೋರಿಗೆ ಪ್ರಶ್ನೆ ಕೇಳ್ತಾರೆ, ಜನಕ್ಕೆ ಯಾರಿಗೆ ಓಟ್ ಹಾಕ್ತೀರಿ, ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ, ಯಾರು ಮುಖ್ಯಮಂತ್ರಿ ಆಗಬೇಕು ನಿಮ್ಮ ಪ್ರಕಾರ ಅಂತ ಹೇಳಿ ಜನಗಳಿಗೆ ಪ್ರಶ್ನೆಗಳು ಕೇಳ್ತಾರೆ. ಅದರ ಉತ್ತರದ ಮೇಲೆ ಅವ್ರು ಸಮೀಕ್ಷೆ ಮಾಡ್ತಾರಲ್ವಾ. ಬಂಗಾಳದಲ್ಲಿ ಈ ಥರ ಹೋಗಿ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋಕ್ಕೂ ಕೂಡ ಜನ ಎದುರ್ಕೊತಾರೆ. ಅವರು BJP ವೋಟರ್ ಇರ್ಬೋದು ಅಥವಾ ಕಾಂಗ್ರೆಸ್ ವೋಟರ್ ಇರ್ಬೋದು, ಯಾರಾಗಲಿ ಉತ್ತರ ಹೇಳೋಕ್ಕೆ ಎದುರ್ಕೊತಾರೆ. ಅಷ್ಟು ಭಯ ಮಮತಾ ದೀದಿನ ಕಂಡ್ರೆ, ಅಲ್ಲಿನ ಮುಖ್ಯಮಂತ್ರಿನ ಕಂಡ್ರೆ ಅಲ್ಲಿನ ಜನಗಳಿಗೆ. ಈವನ್ ಈ ಸಮೀಕ್ಷೆ ನಡೆಸ್ತಕ್ಕಂತಹ ಏನು ಏಜೆನ್ಸಿಗಳು ಬರ್ತವೆ, ಇವ್ರಿಗೂ ಕೂಡ ಡೌಟು. ನೀವೇನೋ ಒಂದು ಅಲ್ಲಿ ರಿಪೋರ್ಟ್ ಬರುತ್ತೆ, ಅಲ್ಲಿ BJP ಮುಂದಿದೆ ಅಂಥೇಳಿ ಅದನ್ನು ಹಾಕೋಕ್ಕೇನೆ ಅವ್ರಿಗೆ ಒಂದು ಚಿಂತೆ. ಯಾಕೆ ಅಂತ ಹೇಳಿದ್ರೆ, ಈ ರೀತಿ TMC ಅಥವಾ ಮಮತಾ ದೀದಿ ಸೋಲ್ತಾರೆ ಅಂತ ಯಾವಾಗ ಸಮೀಕ್ಷೆ ಬಂದಿದೆ ಅವಾಗೆಲ್ಲನೂ ಉಲ್ಟಾಗಿದೆ. ಮಮತಾ ದೀದಿ ಗೆದ್ದಿದ್ದಾರೆ. ನೋಡಿ ಏನಾಯಿತು, 2011ಕ್ಕೆ ಮುಂಚೆ ಸುಮಾರು 35 ವರ್ಷ ಕಮ್ಯುನಿಸ್ಟ್ ಆಡಳಿತ ಇತ್ತು. ಮಮತಾ ದೀದಿ ಬಂದ ಮೇಲೆ ಕಮ್ಯುನಿಸ್ಟ್ ಸರ್ಕಾರವನ್ನು ಧೂಳಿಪಟ ಮಾಡಿದ್ರು. ಕಮ್ಯುನಿಸ್ಟ್ ಪಕ್ಷನೇ ಇವತ್ತು ನೆಲ ಕಚ್ಚಿಬಿಟ್ಟಿದೆ. ಅದ್ರ ಜೊತೆಗೆ ಅತಿ ದೊಡ್ಡ ಏನು ನ್ಯಾಷನಲ್ ಪಾರ್ಟಿ ಆಗಿದ್ದಂಥದ್ದು ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ನೂ ಕೂಡ ಧೂಳಿಪಟ ಮಾಡಿಬಿಟ್ಟಿದ್ದಾರೆ, ಅವರೂ ಕೂಡ ನೆಲ ಕಚ್ಚೋಗಿದ್ದಾರೆ. 2018ರವರೆಗೆ ಏನೂ ಇಲ್ಲದಂತಹ BJP 2018ರ ಲೋಕಸಭಾ ಚುನಾವಣೆ ನಂತರ ಭಾಳ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೊಟ್ಟೋಯ್ತು. 2019ರ ಲೋಕಸಭಾ ಚುನಾವಣೆಯಲ್ಲಿ 18 ಸೀಟ್ ಗೆಲ್ತು 39ರಲ್ಲಿ. ಆವಾಗ ವಾತಾವರಣ ಯಾವ ರೀತಿ ನಿರ್ಮಾಣ ಆಗಿತ್ತು ಅಂತ ಹೇಳಿದ್ರೆ, ಈವನ್ ವಿಮರ್ಶಕರು, ಈವನ್ ಪೇಪರ್ ಅವರು, ಏಜೆನ್ಸಿಗಳು ಎಲ್ಲರಿಗೂ ಅನಿಸ್ಬಿಟ್ಟಿತ್ತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ BJPನೇ ಬರ್ತದೆ 100%. ಮಮತಾ ದೀದಿ ಬಗ್ಗೆ ಜನಕ್ಕೆ ಬೇಸರ ಆಗಿಬಿಟ್ಟಿದೆ ಅಂತೇಳಿ 21ಕ್ಕೆ ವಿಧಾನಸಭಾ ಚುನಾವಣೆ ಬಂತು. ಭಾಳಷ್ಟು ಸಮೀಕ್ಷೆಗಳೆಲ್ಲೂ BJP ಸರ್ಕಾರ ಆಗುತ್ತೆ ಅಂತೇಳಿ BJP ನಾಯಕರುಗಳು ಕೂಡ ಎದೆ ತಟ್ಕೊಂಡು ಹೇಳಿದ್ರು, ನಮ್ಮದೇ ಸರ್ಕಾರ ಬರುತ್ತೆ, ಅದು 200 ಮೇಲೆ ಬರುತ್ತೆ ಅಂಥೇಳಿ ದೊಡ್ಡ ನಾಯಕರುಗಳು ಹೇಳಿದ್ರು ಸೀಟ್ಗಳು. ಆದರೆ ಎಲ್ಲ ಸಮೀಕ್ಷೆಗಳು ಉಲ್ಟಾ ಆದವು. BJP ಸೋತೋಯ್ತು. ಕೇವಲ 77 ಸೀಟ್ ಅಷ್ಟೇ ಬರಲಿಕ್ಕೆ ಸಾಧ್ಯ ಆಗಿದ್ದು. ಅದಾದಮೇಲೆ ಬಂದಂತಹ ಲೋಕಸಭಾ ಚುನಾವಣೆಯಲ್ಲಿ, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೂ BJPಗೆ 30 ಸೀಟ್ ಮೇಲೆ ಬರುತ್ತೆ ಅಂತೇಳಿ ವಿಮರ್ಶಕರು ಹೇಳಿದ್ರು. ಆದರೆ ಕಳೆದ ಸಾರಿ 18 ಬಂದಿತ್ತಲ್ಲ, ಅದಕ್ಕಿಂತ 6 ಕಡಿಮೆ ಆಗೋಯ್ತು, ಕೇವಲ 12 ಬಂತು ಈ ಸರಿ. ಅಂದರೆ ಎಲ್ಲ ಸಮೀಕ್ಷೆಗಳು ಮಮತಾ ವಿಚಾರದಲ್ಲಿ ಸೋಲ್ತಾ ಇದ್ದಾವೆ. ಅಲ್ಲಿನ ಜನ ಕೂಡ ಮಮತಾ ದೀದಿ ಬಗ್ಗೆ ಏನಾದರೂ ಅವರಿಗೆ ಬೇಜಾರಿರಲಿ, ಅಸಹನೆ ಇರಲಿ, ಆದರೆ ವೋಟ್ ಮಾತ್ರ ಮಮತಾಗೆ ಹಾಕ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಹಾಗಾಗಿ ಈ ಸಮೀಕ್ಷೆ ಮಾಡೋರಿಗಾಗಲಿ ಅಥವಾ ಹಲವಾರು ಪಕ್ಷಗಳಿಗಾಗಲಿ ಮಮತಾ ದೀದಿ ಸರಿ ಸೋಲ್ತಾರೆ ಅಂತ ಅನಿಸೋದೇ ಇಲ್ಲ. ಆದರೆ ಮಮತಾ ದೀದಿ ಖುದ್ದು ಬೆದರೋಗಿದ್ದಾರೆ, ಪೂರ್ತಿ ಎದುರೋಗಿದ್ದಾರೆ. ನಾನು ಗೆಲ್ಲೋದಿಲ್ಲ ಅಂತ ಎಲ್ಲೋರಿಗೆ ಅನ್ಸ್ಲಿಕ್ಕೆ ಶುರು ಮಾಡಿಬಿಟ್ಟಿದೆ. ಅಲ್ಲೇ ಇದೆಂಥ ವಿಚಿತ್ರ ರೀ, ಅವ್ರನ್ನ ಬಿಟ್ಟು ಬೇರೆಯವ್ರ ವಿರೋಧಿಗಳು, ಸಮೀಕ್ಷೆಗಳು, ನ್ಯೂಸ್ ಪೇಪರ್ಗಳು ಎಲ್ಲ ಹೇಳ್ತವೆ ಮಮತಾ ದೀದಿನೇ ಗೆಲ್ತಾರೆ ಅಂತೇಳಿ ಅನ್ಕೊತವೆ ಅಟ್ಲೀಸ್ಟ್. ಆದರೆ ಮಮತಾ ದೀದಿಗೆ ಅನ್ಸಕ್ಕೆ ಶುರು ಮಾಡಿದೆ ನಾನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದರ ಅರ್ಥ ಏನು? BJP ಗೆಲ್ಲುತ್ತೆ. BJPಯಲ್ಲಿನ ಲೋಕಲ್ ನಾಯಕರಿಗೆ ಅನಿಸಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಮಮತಾ ದೀದಿಗೆ ಅನ್ಸಕ್ಕೆ ಶುರು ಮಾಡಿಬಿಟ್ಟಿದೆ. ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಒಂದು ಬಹುದೊಡ್ಡ ಬೆಳವಣಿಗೆ ನಡೀತಾ ಇದೆ ಇಡೀ ದೇಶದಲ್ಲಿ. ಆ ಕಾರಣಕ್ಕೆ ಮಮತಾ ದೀದಿ ಹೆದರಿ ಬೆದರಿ ತಲ್ಲಣಗೊಂಡಿದ್ದಾರೆ. ಅದಕ್ಕೋಸ್ಕರನೇ ಈಗ ಭಾಷೆಯ ಒಂದು ಬ್ಲ್ಯಾಕ್ ಮೇಲ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದೇನು ಭಾಷಾ ಆತಂಕವಾದ ಅಂತ ಒಂದು ಭಾವನಾತ್ಮಕ ವಿಷಯ ಹಿಡ್ಕೊಂಡು ನುಗ್ಲಿಕ್ಕೆ ಶುರು ಮಾಡಿದ್ದಾರೆ. ಅಷ್ಟು ಹೆದರಿಬಿಟ್ಟಿದ್ದಾರೆ. ಏನಿದು ಭಾಷಾ ಆತಂಕವಾದ? ನೋಡಿ, ಮೊನ್ನೆ ಅಲ್ಲಿ ಕಲ್ಕತ್ತಾದಲ್ಲಿ ನಡೆದಂತಹ ಬಲಿದಾನ ದಿವಸದ ಆಚರಣೆ ಒಳಗಡೆಗೆ ಈ ಭಾಷಾ ಆತಂಕವಾದದ ವಿಷಯ ಪ್ರಸ್ತಾಪ ಮಾಡಿದ್ರು ಮಮತಾ ದೀದಿ. ಅದಾದಮೇಲೆ ಅಲ್ಲಿನ ಹೆಸರಾಂತ ಕಲಾವಿದರಾಗಿದ್ರಲ್ಲ ಉತ್ಪಲ್ ಕುಮಾರ್, ಅವರ ಪುರಸ್ಕಾರ ಸಮಾರಂಭದಲ್ಲಿ ಅಲ್ಲೆಲ್ಲ ಕಲಾವಿದರ ತುಂಬಿದರು. ಆ ಸಮಾರಂಭದಲ್ಲೂ ಕೂಡ ಈ ಭಾಷಾ ಆತಂಕವಾದದ ವಿಷಯ ಪ್ರಸ್ತಾಪಿಸಿದ್ರು. ಎಲ್ಲ ಕಲಾವಿದರಿಗೆ ಹೇಳಿದ್ರು, ನೀವು ಇದರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ. ಏನಿದು ಭಾಷಾ ಆತಂಕವಾದ? ಮಮತಾ ದೀದಿ ಹೇಳಿದ್ದು, ಈಗ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಾಂಗ್ಲಾ ಭಾಷೆ ಮಾತಾಡ್ತಕ್ಕಂಥವ್ರ ಮೇಲೆ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದೆ. ಪೊಲೀಸರು ಅವ್ರನ್ನ ಟಾರ್ಗೆಟ್ ಮಾಡಿ ಬಂಧಿಸ್ತಾ ಇದ್ದಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ದಿವಸ ಸಾವಿರಾರು ಕರೆಗಳು ಬರ್ತದೆ ಬೇರೆ ಬೇರೆ ರಾಜ್ಯಗಳ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಂದ. ಇವ್ರ ಅಡ್ರೆಸ್ ಹೇಳಿ, ಇವ್ರು ಅಲ್ಲಿಯವರ, ಇವ್ರು ಇಲ್ಲಿಯವರ, ಇವ್ರು ಮುರ್ಷಿದಾಬಾದವರ, ಇವ್ರು ಮಾಲ್ಡಾದವರ ಅಂತ ಹೇಳಿ ವಿಪರೀತ ಕರೆಗಳು ಬರ್ತಾ ಇದೆ.
ಅವರು ಉಲ್ಲೇಖ ಮಾಡ್ತಿರ್ತಕ್ಕಂಥದ್ದು ಹರಿಯಾಣ ಮತ್ತು ರಾಜಸ್ಥಾನ, ದೆಹಲಿ ಈ ಭಾಗದಿಂದನೇ. ಅಂದರೆ ಬಿ ಜೆ ಪಿ ಕೇಂದ್ರಿತ ರಾಜ್ಯಗಳಿಂದ ಭಾಳಷ್ಟು ಫೋನ್ಗಳು ಬರ್ತಾ ಇದೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ದೇಶದ ಯಾವ್ಯಾವ ಭಾಗದಲ್ಲಿ ಬಾಂಗ್ಲಾ ಭಾಷೆ ಮಾಡಿರ್ತಕ್ಕಂಥ ಜನ ಇದ್ದಾರೆ ಅವರೆಲ್ಲರನ್ನೂ ಗುರಿ ಇಟ್ಕೊಂಡು ಅವ್ರನ್ನ ಬಂಧಿಸ್ತಾ ಇದ್ದಾರೆ, ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಒಂದು ವಿಷಯವನ್ನು ಮರೆಮಾಚ್ತಾ ಇದ್ದಾರೆ ದೀದಿಯವರು. ಬಾಂಗ್ಲಾದೇಶದ ಜನನು ಬಾಂಗ್ಲಾನೇ ಮಾತಾಡ್ತಾರೆ, ಭಾಳಷ್ಟು ಜನ ರೋಹಿಂಗ್ಯಾಗಳು ಬಾಂಗ್ಲಾನೇ ಮಾತಾಡ್ತಾರೆ. ಜೊತೆಗೆ ಏನು ಬಾಂಗ್ಲಾದಿಂದ ಕೋಟ್ಯಾಂತರ ಜನ ನುಸುಳ್ಕೊಂಡು ಬಂದಿದ್ದಾರಲ್ಲ ಭಾರತದೊಳಗಡೆ, ಅವರು ಕೂಡ ಮಾತಾಡೋದು ಬಾಂಗ್ಲಾ ಭಾಷೆನೇ. ಈಗ ಅರ್ಥ ಆಗಿರಬೇಕು ನಿಮಗೆ ಅವರ ಟಾರ್ಗೆಟ್ ಏನು ಅಂತ ಹೇಳಿ. ಎಸ್, ಮಮತಾ ದೀದಿಯ ನಿಜವಾದ ವೋಟ್ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ, ಈ ಏನು ಬಾಂಗ್ಲಾದಿಂದ ನುಸುಳುಕೋರು ಬಂದಿದ್ದಾರಲ್ಲ, ಬಾಂಗ್ಲಾ ನುಸುಳುಕೋರು ಅವರು ಮತ್ತು ರೋಹಿಂಗ್ಯಾಗಳು, ಇವ್ರಿಗೆಲ್ಲರಿಗೂ ವೋಟರ್ ಐ ಡಿ ಮಾಡಿಕೊಟ್ಟು, ಆಧಾರ್ ಕಾರ್ಡ್ ಕೊಟ್ಟು, ಇವ್ರಿಗೆ ಜಮೀನು ಪಟ್ಟ ಮಾಡಿಕೊಟ್ಟು, ಇವ್ರನ್ನೆಲ್ಲನೂ ವೋಟ್ ಬ್ಯಾಂಕ್ ಆಗಿ ಏನು ಇಟ್ಕೊಂಡಿದ್ದಾರಲ್ಲ ಮಮತಾ ದೀದಿ, ಆ ವೋಟ್ ಬ್ಯಾಂಕಿಗೆ ಧಕ್ಕೆ ಬರ್ತಾ ಇದೆ. ಬಂಗಾಳದಲ್ಲಿ ದೀದಿಯನ್ನು ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿರೋದು ಎರಡು ಕಾರಣಕ್ಕೋಸ್ಕರ. ಮೊದಲನೇದು, ಬಿ ಜೆ ಪಿ ತನ್ನ ಹಿಂದೂ ವೋಟ್ ಬ್ಯಾಂಕನ್ನು ಜಾಸ್ತಿ ಮಾಡ್ಕೊತಾ ಇಲ್ಲ. ಅಂದರೆ ಏನು ರೂರಲ್ ಭಾಗದಲ್ಲಿರ್ತಕ್ಕಂಥ ಹಿಂದೂಗಳು ಇನ್ನೂ ಬಿ ಜೆ ಪಿಯವರಿಗೆ ತುಂಬ ಒಲವನ್ನು ತೋರಿಸ್ತಾ ಇಲ್ಲ. ಎರಡನೇದು, ಏನು ಮಮತಾ ದೀದಿಯ ವೋಟ್ ಬ್ಯಾಂಕ್ ಏನಿದೆ ಅದು ಇಂಟ್ಯಾಕ್ಟ್ ಆಗಿದೆ, ಒಗ್ಗಟ್ಟಾಗಿದೆ. ಆ ವೋಟ್ ಬ್ಯಾಂಕಿನ ದೊಡ್ಡ ಚಂಕ್ ಯಾವುದು ಅಂತ ಹೇಳಿದ್ರೆ ಈ ನುಸುಳುಕೋರರುಗಳು, ಈ ದೇಶದ ಅಲ್ಲದವರು, ಯಾರು ಬಂಗಾಳದಲ್ಲಿ ತೀರೋಗಿದ್ದಾರೆ ಅಥವಾ ಅಲ್ಲಿ ಬಿಟ್ಟು ಬೇರೆ ಕಡೆಗೆ ಹೋಗಿ ಬೇರೆ ರಾಜ್ಯದಲ್ಲಿ ಸೆಟ್ಲ್ ಆಗಿದ್ದಾರೆ, ಇವರೆಲ್ಲರ ಹೆಸರಲ್ಲೂ ಕೂಡ ಈಗಾಗಲೇ ವೋಟರ್ ಐ ಡಿಗಳು ಇಶ್ಯೂ ಆಗಿದ್ದಾವೆ ಬಾಂಗ್ಲಾದವರಿಗೆ. ಜೊತೆಗೆ ಅವ್ರಿಗೇನೇ ಹೊಸದಾಗಿ ಐ ಡಿ ಕಾರ್ಡ್ ಕೊಟ್ಬಿಟ್ಟು ಅವ್ರಿಗೆಲ್ಲರಿಗೂ ವೋಟರ್ ಐ ಡಿ ಕಾರ್ಡ್ಗಳನ್ನ ಇಶ್ಯೂ ಮಾಡಲಾಗಿದೆ. ಇವರೆಲ್ಲರೂ ಮತದಾರರು. ದಶಕಗಳಿಂದ ಅವರು ಮಮತಾ ದೀದಿಗೆ ವೋಟ್ ಹಾಕೊಂಡ್ಬರ್ತಿರೋದು, ಅವ್ರು ಯಾವತ್ತೂ ಬಿ ಜೆ ಪಿಗೆ ವೋಟ್ ಹಾಕೋರಲ್ಲ. ಆದರೆ ಏನಿವತ್ತು ಬಿಹಾರದಲ್ಲಿ SIR ಸ್ಟಾರ್ಟ್ ಆಗಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೋಲ್ಸ್ ಅಂತ ಹೇಳಿದ್ರೆ, ಏನು ನಮ್ಮದು ವೋಟರ್ ಲಿಸ್ಟ್ ಇದೆ ಅದರದ್ದು ರಿವಿಷನ್ ನಡೀತಾ ಇದೆ, ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ. ಅದರ್ಥ ಯಾರ್ಯಾರು ವೋಟರ್ ಆಗಿದ್ದಾರೆ ಅವರು ಭಾರತದ ನಾಗರಿಕರಾಗಿರಲೇಬೇಕು. ಭಾರತದ ನಾಗರಿಕರಲ್ಲದವರು ವೋಟರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ದಾಖಲಾತಿಗಳನ್ನ ತೆಗಿತಾ ಇದ್ದಾರೆ. ಈಗಾಗಲೇ ಬಿಹಾರದಲ್ಲಿ ಅದು ಕೆಲಸ ನಡೀತಾ ಇದೆ. ಸುಮಾರು 51 ರಿಂದ 65 ಲಕ್ಷ ಈ ಥರ ಅಂದರೆ ತೀರೋಗಿರ್ತಕ್ಕಂಥವ್ರು, ಪರ್ಮನೆಂಟಾಗಿ ಬಿಹಾರವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಸೆಟ್ಲ್ ಆಗಿರ್ತಕ್ಕಂಥವ್ರು, ಅಲ್ಲಿ ಅವ್ರದ್ದು ವೋಟರ್ ಇಟ್ಕೊಂಡಿರ್ತಕ್ಕಂಥವ್ರು, ಜೊತೆಗೆ ಭಾರತ ದೇಶದ ನಾಗರಿಕರು ಅಲ್ವಲ್ಲ ಅವ್ರದ್ದು ವೋಟ್ಗಳನ್ನ ಕಟ್ ಮಾಡ್ತಾ ಬರ್ತಾ ಇದ್ದಾರೆ. ನೆಕ್ಸ್ಟ್ ಅದು ಬಂಗಾಳಕ್ಕೆ ಬರುತ್ತೆ. ಅದ್ರ ಜೊತೆಗೆ ಆಪರೇಷನ್ ಸಿಂಧೂರದ ನಂತರ ಏನು ಕೇಂದ್ರ ಸರ್ಕಾರ ಒಂದು ಗಟ್ಟಿ ನಿಲುವನ್ನು ತೊಗೊಂಡ್ಬಿಡ್ತು, ಯಾವುದೇ ಕಾರಣಕ್ಕೂ ಬೇರೆ ದೇಶದ ನುಸುಳುಕೋರರು ಭಾರತದಲ್ಲಿ ಇರ್ಕೂಡ್ದು. ಅದು ಪಾಕಿಸ್ತಾನಿ ನುಸುಳುಕೋರರಾಗಲಿ, ಬಾಂಗ್ಲಾದ ನುಸುಳುಕೋರರಾಗಲಿ, ರೋಹಿಂಗ್ಯಾಗಳಾಗಲಿ, ಯಾರಾದರೂ ನುಸುಳುಕೋರರಾಗಿದ್ದರೆ, ಭಾರತದ ನಾಗರಿಕರಲ್ಲದಿದ್ದರೆ ಅವ್ರನ್ನ ಹಿಡಿದು ಒದ್ದು ಅವರ ದೇಶಗಳಿಗೆ ಡಿಪೋರ್ಟ್ ಮಾಡಬೇಕಂತಕ್ಕ ಒಂದು ಟಫ್ ಡಿಸಿಷನನ್ನು ತಗೊಂತು. ಆ ಟಫ್ ಡಿಸಿಷನ್ ಮೇಲೆ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು, ರಾಜ್ಯ ಸರ್ಕಾರಗಳು ಈ ಹೊರದೇಶಿಯರನ್ನ, ಅವರ ರಾಜ್ಯದಲ್ಲಿರ್ತಕ್ಕಂಥ ಹೊರದೇಶಿಯನ್ನ ಹುಡುಕಿ ಅವರ ಐಡೆಂಟಿಟಿಯನ್ನು ಹುಡುಕ್ತಕ್ಕಂಥ ಕೆಲಸಗಳನ್ನು ಶುರು ಮಾಡಿದ್ರು. ಇದು ಯಾರು ಕುತ್ತಿಗೆಗೆ ಬರುತ್ತೆ? ನಾಳೆ ಮಮತಾ ದೀದಿ ಕುತ್ತಿಗೆಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಮುಂದಿನ ವರ್ಷ 2026ರಲ್ಲಿ ಎಲೆಕ್ಷನ್ ಇದೆ. ಇದೇ ರೀತಿ ಎಲೆಕ್ಷನ್ ಏನಾದರೂ ನಡೆದರೆ, ಇವತ್ತಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಎಲೆಕ್ಷನ್ ನಡೆದರೆ ಮಮತಾ ದೀದಿ ಈಸಿಯಾಗಿ ಗೆದ್ದುಬಿಡ್ತಾರೇನೋ. ಆದರೆ ಒಂದು ಏನು ಕೇಂದ್ರ ಸರ್ಕಾರದ ಟಫ್ ಡಿಸಿಷನ್ ಇದೆ, ಆ ಡಿಸಿಷನ್ ಥರ ಏನಾದ್ರೂ ವಿದೇಶಿಯರನ್ನ ಒದ್ದು ಆಚೆ ಕಡೆ ಓಡಿಸ್ತಕ್ಕಂಥ ಕೆಲಸ ಆಗುತ್ತೆ. ಜೊತೆಗೆ ಅದ್ರ ಜೊತೆಗೇ SIR ಬಂದು ಈ ವೋಟರ್ ಇದನ್ನು ಸಮೀಕ್ಷೆ ಮಾಡುತ್ತೆ, ಅವರ ಡಾಕ್ಯುಮೆಂಟ್ಗಳನ್ನ ಕೇಳುತ್ತೆ. ಆವಾಗ ವಿಧಿ ಇಲ್ಲದೆ ಎಲ್ಲ ಬಾಂಗ್ಲಾ ನುಸುಳುಕೋರನ್ನ ಒದ್ದಾಚೆ ಕಡೆ ಓಡಿಸಲೇಬೇಕಾಗುತ್ತೆ, ಅವರ ವೋಟರ್ ಹಕ್ಕನ್ನು ಕಿತ್ಕೊಳ್ಳೇಬೇಕಾಗುತ್ತೆ. ಹೇಗ್ರಿ ಗೆಲ್ಲಕ್ಕೆ ಸಾಧ್ಯ ಮಮತಾ ದೀದಿ? ಹಾಗಾಗೇ ಬೆವರಿ ಬೆಂಡಾಗಿ ಹೋಗಿದ್ದಾರೆ ಮಮತಾ ದೀದಿ ಅಕ್ಕನವರು. ನೋಡಿ, ರಾಜಕಾರಣಿಗಳು ಎಂಥ ಪಾಪಿಗಳು ಅಂತ ಹೇಳಿದ್ರೆ, ಆ ನುಸುಳುಕೋರರು ಬಂದಿದ್ದಾರಲ್ರಿ, ಅವರಿಂದ ಯಾರಿಗೆ ಪ್ರಾಬ್ಲಮ್ ಆಗೋದು? ಅಲ್ಲಿನ ನಿಜವಾದ ಬಾಂಗ್ಲಾದ ಮೂಲ ಜನಗಳಿಗೆ ಅವ್ರ ಕೆಲಸನ ಈ ನುಸುಳುಕೋರರು ಕಿತ್ಕೊತಾರೆ. ನಮ್ಮ ಜನ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ನ ಅಷ್ಟೂ ಉಪಯೋಗ ಅವರೇ ಮಾಡ್ಕೊತಾರೆ. ನಮ್ಮ ಜಮೀನುಗಳನ್ನ ವಶಪಡಿಸ್ಕೊತಾರೆ ಅಕ್ರಮವಾಗಿ. ಇಲ್ಲಿ ರೇಪ್ಗಳು ಜಾಸ್ತಿ ಆಗುತ್ತೆ, ಮರ್ಡರ್ಗಳು ಜಾಸ್ತಿ ಆಗುತ್ತೆ, ಲ್ಯಾಂಡ್ ಆರ್ಡರ್ ಇಶ್ಯೂ ಆಗುತ್ತೆ, ಚೈಲ್ಡ್ ಮ್ಯಾರೇಜ್ ಶುರುವಾಗುತ್ತೆ, ಡ್ರಗ್ ಟ್ರಾಫಿಕಿಂಗ್ ಶುರುವಾಗಿದೆ ದೊಡ್ಡ ಮಟ್ಟದಲ್ಲಿ. ಇವೆಲ್ಲಕ್ಕೂ ಆ ನುಸುಳುಕೋರರೇ ಕಾರಣ ಆಗಿದ್ರೂ ಕೂಡ ಕೇವಲ ಓಟ್ಗೋಸ್ಕರ ಒಂಥರ ಹೆತ್ತಮ್ಮನಿಗೆ ಚೂರಿ ಆಗ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಈ ರಾಜಕಾರಣಿಗಳು. ಮನುಷ್ಯರ ಇವರು ಅಂತ ನೋಡಿ. ಇದೇ ಮಮತಾ ಬ್ಯಾನರ್ಜಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ದೊಡ್ಡ ಗಲಾಟೆ ಮಾಡಿಬಿಟ್ಟಿದ್ರು. ಆವಾಗ ಮೊದಲು ಬಾಂಗ್ಲಾ ನುಸುಳುಕೋರನ್ನ ಆಚೆಗಾಕಿ ಅಂಥೇಳಿ ಇದೇ ಮಮತಾ ಬ್ಯಾನರ್ಜಿ ಇಡೀ ಲೋಕಸಭೆಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿ ಬಿಸಾಕ್ಬಿಟ್ಟಿದ್ರು. ಪೇಪರ್ನ ಬಿಸಾಕಿದ್ರು ಸ್ಪೀಕರ್ ಮೇಲೆ. ಅಷ್ಟು ಗಲಾಟೆ ಮಾಡಿದಂತಹ ದೀದಿ
ಇವತ್ತು ಅಧಿಕಾರಕ್ಕೋಸ್ಕರ ಅದೇ ನುಸುಳುಕೋರನ್ನ ಕರ್ಕೊಂಬಂದು ಅವ್ರನ್ನ ಸಾಕಿ ಸಲಹಿ ಇಲ್ಲಿರ್ತಕ್ಕಂಥ ಏನು ಭಾರತೀಯ ನಾಗರಿಕರಿಗೆ ಬಾಂಗ್ಲಾ ನಾಗರಿಕರಿಗೆ ಅವ್ರ ಅನ್ನೇನಲ್ಲ ಅವ್ರ ತಟ್ಟೆಯಿಂದ ಅನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ದಾರಲ್ಲ, ಅವ್ರ ಬಾಳಿಗೆ ಬೆಂಕಿ ಇಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರಲ್ಲ, ಇದು ಒಪ್ಲಿಕ್ಕಾಗುತ್ತೆ. 2016ರಲ್ಲಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಮಿನಿಸ್ಟ್ರು ಒಂದು ಇನ್ಫಾರ್ಮೇಷನ್ ಕೊಟ್ಟರು ರೀ, 2 ಕೋಟಿ ಜನಕ್ಕಿಂತ ಹೆಚ್ಚು ಬಾಂಗ್ಲಾ ನುಸುಳುಕೋರು ಭಾರತದಲ್ಲಿದ್ದಾರೆ ಅಂತೇಳಿ. 2 ಕೋಟಿ, ಅದು ಸಿಕ್ಕಿರೋ ಲೆಕ್ಕ ಸಿಗದಿರೋ ಇನ್ನೆಷ್ಟಿರಬೇಕು. ಇವತ್ತು ಕೇಂದ್ರ ಸರ್ಕಾರ ತೊಗೊಂಡಿರ್ತಕ್ಕಂಥ ಭಾಳ ಟಫ್ ಡಿಸಿಷನ್ನಿಂದ ಯಾರು ಭಾರತದ ನಾಗರಿಕರಲ್ಲ ಅವ್ರು ಯಾರು ಒಳಗಡೆ ಇರ್ಕೂಡ್ದು ಅಂತ, ಜೊತೆಗೆ ಏನು ಬಿಹಾರಲ್ಲಿ ಶುರುವಾಗಿದೆ SIR ಎಲೆಕ್ಷನ್ ಕಮಿಷನ್ ಮಾಡ್ತಿರ್ತಕ್ಕಂತಹ ಒಂದು ಏನು ವೋಟರ್ ಲಿಸ್ಟಿನ ಪರಿಶೀಲನೆ, ಇವೆರಡು ದೊಡ್ಡದಾಗಿ ಉತ್ತರ ಕೊಡುತ್ತೆ. ನೋಡಿ ಏನಾಗಿತ್ತು ಅಂತ ಹೇಳಿದ್ರೆ 2021ರ ವಿಧಾನಸಭಾ ಚುನಾವಣೆ ಆದಮೇಲೆ ಅಲ್ಲಿನ ಭಾಳಷ್ಟು ಮತದಾರರಿಗೆ ಅಲ್ಲಿನ BJP ಮೇಲೇ ನಂಬಿಕೆ ಹೊರಟೋಗಿತ್ತು. ಯಾಕೆ ಅಂತ ಹೇಳಿದ್ರೆ ಯಾವ ವಿಧಾನಸಭೆ ಚುನಾವಣೆ ನಂತರ ಏನು ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ನಡೀತು, ಊಹೆ ಮಾಡೋಕ್ಕೆ ಆಗದಿರೋಷ್ಟು ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ನಡೀತು BJP ಕಾರ್ಯಕರ್ತರ ಮೇಲೆ ಮತ್ತು BJP ವೋಟರ್ಸ್ ಮೇಲೆ. ಆ ಸಂದರ್ಭದಲ್ಲಿ ಅಲ್ಲಿನ BJP ಲೋಕಲ್ ಲೀಡರ್ಸು ಅಲ್ಲಿನ ಕಾರ್ಯಕರ್ತರ ಜೊತೆ ವೋಟರ್ಸ್ ಜೊತೆ ನಿಲ್ಲಿಲ್ಲ ಅಂತಕ್ಕಂತಹ ಒಂದು ದೊಡ್ಡ ಅಪಾದನೆ ಇದೆ. ಅಲ್ಲಿ ಜನ ಎದುರ್ಕೊಂಬಿಟ್ರು ರೀ, ನಮ್ಗೆ ಬಂದು ಬಡಿಬೇಕಾರೆ ಬಂದು ಅತ್ಯಾಚಾರ ಮಾಡ್ಬೇಕಾರೆ ಯಾರು ನಮ್ಮ ಜೊತೆ ಬಂದು ನಿಂತ್ಕೊಳ್ಳಲ್ವಲ್ಲ, ನಾಳೆ ಹಿಂಗೆ ಆಗೋರೆ ನಮ್ಮನ್ನು ಯಾರು ಕಾಪಾಡೋರು ಅಂತಕ್ಕಂಥ ಭಯ ಶುರುವಾಗೋಗ್ಬಿಡ್ತು. ಬಹುಶಃ ಇದೇನೇ ಮುಂದೆ 2024ರ ಲೋಕಸಭಾ ಚುನಾವಣೆಯಲ್ಲೂ BJPಗೆ ಒಂದು ದೊಡ್ಡ ಹೊಡೆತ ಕೊಟ್ಟಿದ್ದು. ಉಪಚುನಾವಣೆಯಲ್ಲೂ ಏನು ವಿಧಾನಸಭೆ ಉಪಚುನಾವಣೆಯಲ್ಲೂ ಕೂಡ BJP ಯಾಕೆ ಸೋಲ್ತಾ ಬಂತು ಅಂತ ಹೇಳಿದ್ರೆ ಈ ಭಯದ ಕಾರಣಕ್ಕೋಸ್ಕರ. ಅದೇ ಕಾರಣಕ್ಕೋಸ್ಕರ BJP ತನ್ನ ವೋಟ್ ಬ್ಯಾಂಕನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಅಲ್ಲಿನ ಏನು ರೂರಲ್ ಭಾಗದಲ್ಲಿ ಹಿಂದೂಗಳಿದ್ದಾರೆ ಅವರು ಹೆಚ್ಚು ಜನ BJPನ ಇನ್ನೂ ನಂಬಲಿಕ್ಕಾಗ್ತಿಲ್ಲ. ನಂಬಿಕೆ ಹುಟ್ಟಿಸ್ತಕ್ಕಂಥ ಕೆಲಸ ಅಲ್ಲಿನ ಲೋಕಲ್ ಲೀಡರ್ಗಳು ಮಾಡ್ತಿಲ್ಲ. ಆದರೆ ಈಗ ಅಲ್ಲಿನ ಎಲ್ಲ ಜನಕ್ಕೂ ಒಂದು ಹೋಪ್ಸ್ ಬಂದ್ಬಿಟ್ಟಿದೆ. ಅದೇನಂತ ಹೇಳಿದ್ರೆ ಏನು ಕೇಂದ್ರ ಸರ್ಕಾರ ತಗೊಳ್ತಿರ್ತಕ್ಕಂಥ ಈ ದೊಡ್ಡ ಡಿಸಿಷನ್ನಿಂದ ನಾಗರಿಕರು ಅಲ್ಲದವ್ರನ್ನೆಲ್ಲ ಒಂದು ಆಚೆ ಕಡೆಗೂಡಿಸ್ತೀವಿ ಅಂತಕ್ಕಂಥ ದೊಡ್ಡ ಡಿಸಿಷನ್ನು, ಜೊತೆಗೆ SIRಯಿಂದ ಏನು ನುಸುಳುಕೋರರು ಬಂದಿದ್ದಾರೆ, ಏನು ದಂಧಲೆಕೋರರು ಬಂದಿದ್ದಾರೆ ಅವ್ರನ್ನೆಲ್ಲ ಒದ್ದು ವಾಪಸ್ಸು ಬಾಂಗ್ಲಾಗೆ ಕಳಿಸ್ತಾರೆ, ಬರ್ಮಾಗೆ ಕಳಿಸ್ತಾರೆ ರೋಹಿಂಗ್ಯಾಗಳನ್ನ ಅಂತಕ್ಕಂಥ ಒಂದು ಆಶಾಭಾವನೆ ಬಂದ ಮೇಲೆ ಜನರಿಗೂ ಈಗ ಅಂತ ಶುರು ಮಾಡಿದೆ ಮಮತಾ ದೀದಿಯನ್ನು ಸೋಲಿಸ್ಬೋದು ಅಂತ ಹೇಳಿ. ಇದು ಮಮತಾ ದೀದಿಯ ಭಯಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈಗ ನೋಡಿ ಈ SIR ಬಿಹಾರ ಆದಮೇಲೆ ಬೆಂಗಾಲಕ್ಕೂ ಬರುತ್ತೆ, ದೇಶದ ಎಲ್ಲ ರಾಜ್ಯಗಳಲ್ಲೂ ಮಾಡ್ತೀವಿ ಅಂತ ಹೇಳಿದರೆ ಇದು ಸಂವಿಧಾನ ಕೊಟ್ಟಂತಹ ಅಧಿಕಾರ. ಪ್ರತಿ 10 ವರ್ಷಕ್ಕೊಂದ್ಸರಿ ಇದನ್ನು ಮಾಡಿ ಅಂತೇಳಿ ಎಲೆಕ್ಷನ್ ಕಮಿಷನ್ಗೆ ಸಂವಿಧಾನವೇ ಹೇಳಿದೆ. ಆದರೆ ನಾನಾ ಕಾರಣಕ್ಕೋಸ್ಕರ ಮಾಡಿರಲಿಲ್ಲ. ಆದರೆ ಇನ್ನು ಮುಂದೆ ಮಾಡ್ತೀವಿ ಅಂಥೇಳಿ ಎಲ್ಲ ಕಡೆಗೂ ಶುರು ಮಾಡಿದರೆ ಇಡೀ ದೇಶದಲ್ಲಿ ಬರುತ್ತೆ. ಯಾವಾಗ ಇದು ಬೆಂಗಾಲಕ್ಕೆ ಬರುತ್ತೆ ನಿಜವಾದ ತಲ್ಲಣ ಶುರುವಾಗುತ್ತೆ. ಮೊನ್ನೆ 28ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗ್ ಇತ್ತಿದ್ರ ಬಗ್ಗೆ ಭಾಳ ಜನ ಕೋರ್ಟ್ಗೆ ಹೋಗ್ಬಿಟ್ಟಿದ್ರು, ಇದನ್ನು ಸ್ಟಾಪ್ ಮಾಡಿ ಎಲೆಕ್ಷನ್ ಕಮಿಷನ್ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ. ಮಮತಾ ದೀದಿಗೆ ಅದೊಂದು ಹೋಪ್ಸ್ ಇತ್ತು, ಹೇಗಾರು ಮಾಡಿ ಸ್ಟಾಪ್ ಮಾಡ್ಬೋದು ಸುಪ್ರೀಂ ಕೋರ್ಟ್ ಅಂತೇಳಿ. ಆದರೆ ಇವ್ರ ದುರಾದೃಷ್ಟ ಸುಪ್ರೀಂ ಕೋರ್ಟ್ ಆ ಕೆಲಸಕ್ಕೆ ತಡೆ ಹಾಕಿಲ್ಲ. ಅದು ಮಾಡ್ತಿರೋ ಕೆಲಸ ಸರಿ ಅಂತಲೇ ಹೇಳಿದೆ. ಸಣ್ಣ ಪುಟ್ಟ ಕ್ಲಾರಿಫಿಕೇಷನ್ ಕೇಳಿದೆ, ಅದು ಕ್ಲಾರಿಫೈ ಆಗ್ಬೋದು. ಬಿಟ್ಟರೆ ಎಲೆಕ್ಷನ್ ಕಮಿಷನ್ ಮಾಡ್ತಿರ್ತಕ್ಕಂಥ ಈ SIRಗೆ ತಡೆ ಒಡ್ಡಿಲ್ಲ. ಇದು ಮಮತಾ ದೀದಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ದೊಡ್ಡ ವೋಟ್ ಬ್ಯಾಂಕ್ಗೆ ಕೊಚ್ಕೊಂಡು ಹೋದ್ಮೇಲೆ ಹಿಂದೂಗಳೆಲ್ಲವರೂ ನಂಬಿಕೆ ಇಟ್ಕೊಂಡು BJPಗೆ ಓಟ್ ಹಾಕಿದ್ಮೇಲೆ ಈ ಮಾಡಿರ್ತಕ್ಕಂಥ ಇಷ್ಟೊಂದು ಭ್ರಷ್ಟಾಚಾರ, ಹೆಣ್ಮಕ್ಳ ಮೇಲೆ ಆ ಗುಂಡಗಳಿಂದಾಗಿದ್ದ ಇಷ್ಟೊಂದು ಅತ್ಯಾಚಾರ, ಲಾಲೆಸ್ನೆಸ್ಸು, ರೌಡಿಸಮ್ಮು, ಹತ್ಯೆಗಳು, ಇವೆಲ್ಲವೂ ಸಹಿಸ್ಕೊಂಡು ಎಷ್ಟು ದಿನ ಸುಮ್ಮನೆ ಇರ್ತಾರೆ ಜನ. ಅವ್ರಿಗೊಂದು ಸಣ್ಣ ನಂಬಿಕೆ ಬೇಕಿತ್ತು. ಒಂದಲ್ಲ 2 ದೊಡ್ಡ ನಂಬಿಕೆಗಳು ಸಿಕ್ಕಿದ್ದಾವೆ. ಬರ್ತಿರ್ತಕ್ಕಂಥ ದಿನಗಳು ಮರಣ ಶಾಸನವನ್ನು ಬರಲಿದ್ದಾವೆ ಈ ಒಂದು ಕೊಲೆಗಡುಕ ಸರ್ಕಾರಕ್ಕೆ. ನೋಡೋಣ. ಥ್ಯಾಂಕ್ ಯು. ನಮಸ್ತೆ.